ನಮಸ್ತೆ ಫ್ರೆಂಡ್ಸ್. ಸುಮಾರು ಜನ ನಮ್ಮ ಶೋಕ್ದಾರಗಳು ಇವಾಗ ನಮ್ಮ ಟೂರ್ನಮೆಂಟಿಗೆ ಸೇರಿರ್ತಕ್ಕಂಥ ಹುಡುಗರು ಹಣ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಕ್ಕಿಗಳಲ್ಲಿ ಕತ್ತು ಕ್ರಾಸಾಗಿ ಇಟ್ಕೊಂಡು ನೀರು ಕುಡಿತಾ ಇದ್ದಾವೆ, ಕತ್ತು ಕ್ರಾಸಾಗಿ ಇಟ್ಕೊಂಡು ಮೇವೆತ್ತಾ ಇದ್ದಾವೆ, ಕತ್ತುಗಳು ಎಳ್ಕೊಂಡ್ಬಿಡ್ತಾ ಇದ್ದಾವೆ ಅಂತೆಲ್ಲ ಹೇಳಿ ಈಗ ಸುಮಾರು ಬೆಳಗ್ಗೆನೇ 4-5 ಮೆಸೇಜ್ಗಳು ಬಂದಿದೆ. ಇದರಲ್ಲಿ ನಮ್ಮ ತುಂಬ ಆಪ್ತರದ್ದು ಸ್ನೇಹಿತರದ್ದು ಬೆಳಗ್ಗೆನೇ ಫೋನ್ ಮಾಡಿದ್ರು, ಈ ಥರ ಟೂರ್ನಮೆಂಟಿಗೆ ಬಿಡಬೇಕಾಗಿದ್ದು ಮೇನ್ ಅಕ್ಕಿದೆ, ಈ ಥರ ಕತ್ತು ಎಳ್ಕೊಂಡ್ಬಿಟ್ಟಿದೆ ಅಂತ. ಇದು ರೀಸನ್ ಬಂದ್ಬಿಟ್ಟು ನೋಡಿ, ಇವಾಗ ಮಳೆ ಬಿದ್ದಿದೆ, ಭೂಮಿಯಲ್ಲಿ ಹಬೆ ಇತ್ತು, ಆ ಹಬೆ ಎಲ್ಲ ಮೇಲಕ್ಕೆ ಬರ್ತದೆ ಭೂಮಿಗೆ ನೀರು ಬಿದ್ದ ತಕ್ಷಣ. ಸೊ ಅದರಿಂದ ಅಕ್ಕಿಗಳು ಇನ್ನು ಫಾಸ್ಟಾಗಿ ಡಿಹೈಡ್ರೇಟ್ ಆಗ್ತಾ ಇದ್ದಾವೆ, ಸೆಲ್ ಡ್ಯಾಮೇಜ್ ಆಗ್ತಾ ಇದೆ. ಸೆಲ್ಸ್ ಡ್ಯಾಮೇಜ್ ಆಗೋದ್ರಿಂದ ಜೀವಕೋಶಗಳಿಗೆ ಹಾನಿ ಆಗ್ತಾ ಇರೋದ್ರಿಂದ ಈ ಒಂದು ಸಿಂಪ್ಟಮ್ಸ್ ಬರುತ್ತೆ. ಕತ್ತು ಎಳ್ಕೊಂಬಿಡೋದು, ಕಾಲು ಪ್ಯಾರಲೈಸ್ ಆಗೋದು, ರೆಕ್ಕೆಗಳು ಅಲ್ಲಿ ಶಕ್ತಿ ಕಳ್ಕೊಂಡು ರೆಕ್ಕೆಗಳು ಕೆಳಗಡೆ ಬಿಟ್ಕೊಂಬಿಡೋದು, ಆಮೇಲೆ ಅಕ್ಕಿಗಳು ನೆಲದಲ್ಲಿ ಬಿದ್ದು ಒದ್ದಾಡೋದು, ಇವೆಲ್ಲ ಈ ಒಂದು ಸೆಲ್ ಡ್ಯಾಮೇಜಿಂದ ಡಿಹೈಡ್ರೇಷನಿಂದ ಆಗ್ತಾ ಇರ್ತಕ್ಕಂಥದ್ದು. ಸೊ ಇದನ್ನು ನನಗನ್ನಿಸ್ತು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ಕೊಂಡು ನಾವೇನು ಒಂದು ಪಾಲನೆ ಮಾಡ್ತೀವಿ. ಮುಂಚೆನೇ ನಮ್ಮ ಫ್ಯಾನ್ಸಿಯರ್ಸ್ಗೆ ಹೇಳಿದ್ರೆ ಯಾರ್ಯಾರು ಈ ಟೂರ್ನಮೆಂಟ್ಗೆ ತುಂಬ ವರ್ಷಪೂರ್ತಿ ಕಷ್ಟ ಬಿದ್ದು ಒಂದು ಮರಿ ಮಾಡಿಸಿ ಆ ಮರಿನ ದೊಡ್ಡದು ಮಾಡಿ ನೀವು ಅದನ್ನು ಟ್ರೈನ್ ಅಪ್ ಮಾಡಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತೀರ ಅಂತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಮ್ಮಂಥವ್ರಿಗೆ. ಸೊ ಶೋಕ್ದಾರಗಳಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದ್ರದ್ದೊಂದು ಎಫರ್ಟ್ಸು ವಿಫಲ ಆಗದೆ ಇರಲಿ ಅಂದ್ಬಿಟ್ಟು ಈ ಒಂದು ಸಿಂಪಲ್ ಸಜೆಷನ್ನ ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಸಿ ಕಾರ್ಡ್ ಅಂತ ಒಂದು ಕ್ಯಾಪ್ಸೂಲ್ ಬರುತ್ತೆ, ಮೀನೆಣ್ಣೆ ಮಾತ್ರೆ ಅಂತೀವಿ. ಇದು ಡೈಲಿ ನೀವು ಯಾವ ಅಕ್ಕಿ ಟೂರ್ನಮೆಂಟಿಗೆ ಬಿಡಬೇಕಂತ ಇದ್ದೀರಾ ಆ ಅಕ್ಕಿಗಳಿಗೆ, ಆಮೇಲೆ ನಿಮ್ಮ ಲಾಫ್ಟಲ್ಲಿರೋ ಎಲ್ಲ ಅಕ್ಕಿಗಳಿಗೂ ಕೊಟ್ಕೋಬೋದು. ಇಲ್ಲ ಯಾವುದನ್ನ ಅಕ್ಕಿ ವೀಕ್ ಇದೆ ಅಂತ ಹೇಳೋರು ಅಂಥ ಅಕ್ಕಿಗಳಿಗೆ ಡೈಲಿ ನೈಟ್ ಟೈಮು ಫೀಡ್ ಆದಮೇಲೆ ಈ ಒಂದು ಸಿ ಕಾರ್ಡ್ ಮಾತ್ರೆನ ಬೆಳಗ್ಗೆ ಒಂದು ರಾತ್ರಿ ಒಂದು ಕೊಡಿ ವೀಕ್ ಇರೋಂಥವಕ್ಕೆ. ಇಲ್ಲ ಹೆಲ್ತಿಯಾಗಿದ್ದಾವೆ ಪ್ರಿವೆಂಟಿವ್ ಆಗಿ ಈ ಕತ್ತು ಎಳ್ಕೋಬಾರ್ದು, ಈ ಥರ ಏನು ಆಗಬಾರ್ದು ಅಂದರೆ ನೈಟ್ ಟೈಮು ಡೈಲಿ ಒಂದೊಂದು ಕೊಡೋದ್ರಿಂದ ನಿಮ್ಮ ಟೂರ್ನಮೆಂಟಿಗೆ ಬಿಡೋವಂಥ ಅಕ್ಕಿಗಳು ಹೆಲ್ತಿಯಾಗಿ ಬೆಳೀತವೆ, ಸೆಲ್ ಡ್ಯಾಮೇಜ್ ಆಗೋದು 99% ಪ್ರಿವೆಂಟ್ ಆಗುತ್ತೆ. ಅದಾದಮೇಲೆ ಯಾವುದನ್ನ ವೀಕ್ ಆಗಿದ್ದರೆ, ಇಲ್ಲ ಮರಿಗಳು ಮಾಡಿರೋವಂಥ ಅಪ್ಪ ಅಮ್ಮಗಳು, ಇಲ್ಲ ಮರಿಗಳಿಗೂ ಇವಾಗ ಸಣ್ಣ ಸಣ್ಣ ಮರಿಗಳಿಗೇ ಕತ್ತು ಎಳ್ಕೊಂಡ್ಬಿಡ್ತಾ ಇದೆ ಈ ಒಂದು ಬಿಸಿಲಿನ ಹಬೆಗೆ. ಸೊ ದಯವಿಟ್ಟು ಈ ಒಂದು ಸಿ ಕಾರ್ಡ್ ಕ್ಯಾಪ್ಸೂಲ್ನ ನೈಟ್ ಟೈಮ್ ಒಂದೊಂದು ಹಾಕೋದ್ರಿಂದ ಈ ಒಂದು ಸಮಸ್ಯೆಗಳಾಗಲ್ಲ. ದಯವಿಟ್ಟು ನಮ್ಮ ಅಕ್ಕಿಗಳು ಹೆಲ್ತಿಯಾಗಿದ್ದಾವೆ, ನಾವು ಯಾಕೆ ಮಾಡಬೇಕು ಅಂತ ಇರಬೇಡಿ. ನಾನು ಹೇಳೋದನ್ನು ಏನಂತ ಹೇಳಿದ್ರೆ, ಹೆಲ್ತಿಯಾಗಿದ್ದಾವೆ ಅನ್ನೋರ್ದೇನೆ ನಾಳೆ ಬೆಳಗ್ಗೆ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಸೊ ದಯವಿಟ್ಟು ಈ ಒಂದು ಸಿ ಕಾರ್ಡ್ ಕ್ಯಾಪ್ಸೂಲ್ನ ಬೆಳಗ್ಗೆ ಒಂದು ರಾತ್ರಿ ಒಂದು ಹಾಕಿ. ಆಮೇಲೆ ಇನ್ಫೆಕ್ಟ್ ಆಗೋಗಿರೋಂಥ ಬರ್ಡ್ಗಳು ಲೈಟಾಗಿ ಏನೋ ನಿಮಗೆ ಇಮಿಡಿಯೇಟ್ ಸಿಂಪ್ಟಮ್ಸ್ ಕಾಣಿಸ್ಕೊಂಡ ತಕ್ಷಣ ಈ ಒಂದು ಸಿ ಕಾರ್ಡು ಕ್ಯಾಪ್ಸೂಲು ಆಮೇಲೆ EVN 200 ಒಂದು ಎರಡು ಫುಲ್ ಹಾಕ್ಬಿಡಿ. ಫುಲ್ ಹಾಕಿ ಇಲ್ಲೊಂದು ಫಾರ್ಮುಲಾ ಹೇಳ್ತೀನಿ. ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಅರಿಶಿನ ಒಂದು ಚಿಟಿಕೆ, ಪೆಪ್ಪರ್ ಒಂದು ಕಾಳು, ಈ ಇಷ್ಟೂ ಮೆಣಸ್ಕಾಳು ಸೈಜ್, ಪೆಪ್ಪರ್ ಸೈಜ್ ಅಷ್ಟೇ ಬೆಳ್ಳುಳ್ಳಿ, ಪೆಪ್ಪರ್ ಸೈಜ್ ಅಷ್ಟೇ ಶುಂಠಿ, ಆಮೇಲೆ ಪೆಪ್ಪರ್ ಅಷ್ಟೇ ಅರಿಶಿನ. ಹಸಿ ಕೊಂಬು ಸಿಕ್ಕಿದ್ರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಹಸಿ ಕೊಂಬು ಯಾರಿಗಾನ ಸಿಕ್ಕಿದ್ರೆ ತಗೊಳ್ಳಿ, ಇಲ್ಲಾಂದರೆ ಅರಿಶಿನ ಪುಡಿನೇ ಅದಕ್ಕೊಂದು ಚಿಟಿಕೆ ಹಾಕ್ಕೊಂಡು ಚೆನ್ನಾಗಿ ಜೇನುತುಪ್ಪದಲ್ಲಿ ಕುಟ್ಟಿ ಗೋಲಿ ಮಾಡಿ ಅದು ಒಂದೊಂದು ಗೋಲಿ ಹಾಕ್ಕೊಂಡು EVN ಒಂದು ಸಿ ಕಾರ್ಡ್ ಒಂದು ಹಾಕ್ಕೊತ ಬಂದರೆ ಈ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತವೆ ಕತ್ತೇಳ್ಕೊಳ್ಳೋದು ಅಂಥವು ಅಕ್ಕಿಗಳು ಬೇಗ ರೆಡಿ ಆಗಿಬಿಡ್ತವೆ. ಸೊ ಇಮಿಡಿಯೇಟಾಗಿ ಇವತ್ತಿಂದನೇ ಪ್ರಿವೆಂಟ್ ಮಾಡ್ಕೊಳ್ಳಿಕ್ಕೆ ಹೆಲ್ತಿಯಾಗಿರೋದು ಯಾವ್ದು ಹಾನಿ ಆಗೋದು ಬೇಡ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಸೊ ನಮ್ಮ ಶೋಕ್ದಾರಗಳದ್ದು ಎಫರ್ಟು ವೇಸ್ಟ್ ಆಗದೆ ಇರಲಿ ಅಂತ ಮುನ್ನೆಚ್ಚರಿಕೆಯಿಂದ ಈ ಒಂದು ಕ್ಯಾಪ್ಸೂಲ್ನ ಡೈಲಿ ನೈಟ್ ಟೈಮು ಫೀಡಿಂಗ್ ಆದಮೇಲೆ ಒಂದೊಂದು ಕೊಟ್ಕೊತ ಬಂದು ದಯವಿಟ್ಟು ಈ ಬಾಜ್ರ ಹಾಕೋದು ಆಮೇಲೆ ಗೋಧಿ ಹಾಕೋದನ್ನ ನಿಲ್ಲಿಸಿ. ಈ ಒಂದು ಬಿಸಿಲುಗಾಲದ ಎಸ್ಪೆಷಲಿ ಕರ್ನಾಟಕದಲ್ಲಿ ಅಕ್ಕಿಗಳಿಗೆ ಕತ್ತು ಎಳ್ಕೊಳ್ಳೋದಿಲ್ಲ. ಈ ಒಂದು ಪ್ರೊಸೀಜರ್ನ ನೀವು ಡೈಲಿ ಮಾಡ್ತಾ ಬಂದರೆ ನಿಮ್ಮ ಅಕ್ಕಿಗಳು ಟೂರ್ನಮೆಂಟ್ ಮುಗಿಯೋವರೆಗೂ ಏನು ಸಮಸ್ಯೆ ಇಲ್ದಂಗೆ ಹೆಲ್ತಿಯಾಗಿರ್ತವೆ ಫ್ರೆಂಡ್ಸ್. ಥ್ಯಾಂಕ್ ಯು.